ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚೌಧರಿ. ಆತ್ಮೀಯರೇ, ಈ ಒಂದು ಸಣ್ಣ ಘಟನೆ ನೋಡ್ರಿ ಯಾವ ರೀತಿಯಾಗಿ ಯಾವ ರೂಪ ಪಡೀತದೆ ಅಂತೇಳಿ ನಮ್ಮ ಚಾಲಕನ ಮೇಲೆ ಮತ್ತು ನಮ್ಮ ಕಂಡಕ್ಟರ್ ಮೇಲೆ ಮರಾಠಿ ಬರೋದಲ್ಲ ಅನ್ನೋ ಕಾರಣಕ್ಕಾಗಿ ನಮ್ಮ ಮಾರಿಯಾಳದಲ್ಲಿ ಒಂದಿಷ್ಟೇನೋ ಗದ್ದಲಾಯಿತು, ಒಂದು ಸ್ವಲ್ಪ ಏನೋ ಜಗಳ ಆಯಿತು, ಸಿಟ್ಟು ಕಡಿಮೆ. ಅದಕ್ಕೆ ಮೂಲ ಕಾರಣ ಏನು? ಮೂಲ ಕಾರಣ ಏನಪ್ಪ ಅಂತಂದ್ರೆ ಕೇವಲ ಒಂದು ಟಿಕೆಟ್ ಹೆಣ್ಮಕ್ಳಿಗೆ ಫ್ರೀ ಇರೋದ್ರಿಂದ ಫ್ರೀ ಹೆಣ್ಮಕ್ಳು ನಿಮ್ಗೆ ಕೊಡ್ತೀವಿ ನಾವು, ಅವ್ರಿಗೆ ಟಿಕೆಟ್ ತೊಗೊಳ್ರಿ ಅಂದಿದ್ದಕ್ಕಾಗಿ ಏನೇನೋ ಘರ್ಷಣೆ ಮಾತು ಬೆಳೆದು ಕೊನೆಗೆ ಈ ಹಂತಕ್ಕೆ ಬಂದಿತ್ತು. ಆ ಸಂದರ್ಭದಲ್ಲಿ ಸಹಜ ಈ ಕಂಡಕ್ಟರ್ನ ಜೊತೆಗೆ ಚಾಲಕರು ಮಾತಾಡಬೇಕಾಗ್ತದೆ. ಆ ಸಂದರ್ಭದಲ್ಲೇ ಕನ್ನಡ ಮತ್ತು ಮರಾಠಿ ಮೇಯ ಹೋಗಿಬಿಡ್ತು. ಅದು ದೊಡ್ಡ ದುಂಬಡೆ ಹೋಗಿಬಿಡ್ತೀವಿ. ಅಂತ ಮಹಾರಾಷ್ಟ್ರದಿಂದ ಕರ್ನಾಟಕ ಬರೋ ಬಸ್ಸು, ಕರ್ನಾಟಕದಿಂದ ಮಹಾರಾಷ್ಟ್ರ ಹೋಗೋ ಬಸ್ಸು ಎರಡೂ ಬಂದಾಗಿದ್ದಾವೆ. ಬಾರ್ಡರ್ ತನಕ ಮಾತ್ರ ಹೋಗುವಂಥ ಪರಿಸ್ಥಿತಿ ಬಂತು. ನೋಡಿ ಕೆಲವೊಮ್ಮೆ ಎಂಥದ್ದು ಸಣ್ಣ ಘಟನೆಗಳು ಯಾವ ರೀತಿ ಯಾವ ರೂಪ ಪಡಿತಾವಂತೆ. ಯಾಕಂದರೆ ಅವ್ರು ಮರಾಠಿ ಬರಲಿಲ್ಲ ಅನ್ನೋ ಕಾರಣಕ್ಕಾಗಿ ಅಲ್ಲ, ಒಂದು ಯಾವುದೋ ಸಣ್ಣ ಕಾರಣಕ್ಕೆ ಅವ್ರ ವೈಯಕ್ತಿಕ ಕಾರಣಕ್ಕೆ ಜಗಳ ಆಗಿದ್ದನ್ನು ಮರಾಠಿ ಮತ್ತು ಕನ್ನಡ ಭಾಷೆಯ ಮೇಲೆ ತಂದು ಹಾಕಿದ್ರು. ನಿಜವಾಗಿ ಇಂಥವು ಕಟ್ಟಿಸ್ಬಾರದ್ರಿ, ಅಲ್ಲಿ ತನಕ ಒಯ್ಯಬಾರದು, ಇದನ್ನು ಯಾವ್ಯಾವ ಜೋಡಿಸ್ಬಾರದಿದ್ರು. ಏನೋ ಒಂದಿಷ್ಟು ಅನ್ಯಾಯಕ್ಕೊಳಗಂಥ ಜನರಿಗೆ ಒಂದಿಷ್ಟು ನ್ಯಾಯ ಕೊಡೋ ಸಲುವಾಗಿ ಕಾನೂನುಗಳನ್ನು ಮಾಡಿರ್ತಾರಿಲ್ಲ ಅಂತಲ್ಲ. 7PCR ಉದಾಹರಣೆಗೆ ಅದು ದುರ್ಬಳಕೆ ಆಗಬಾರ್ದು. ನಿಜವಾಗಿಯೂ ಅನ್ಯಾಯ ಆಗಿದ್ರೆ ಬಳಸ್ಬೇಕಂದ್ರೆ ಅಡ್ಡಿ ಇಲ್ಲ. ಅದು ಇಲ್ಲೇ ನೋಡ್ರಿ ಈ ರೀತಿ ಬಳಸಿ ಮತ್ತು ಅವನಲ್ಲಿ ಪೋಕ್ಸೋ ಕಾಯ್ದೆನ ಹಾಕಿದ್ದು ನಿಜವಾಗಿ ಖಂಡನಾರ್ಹ. ನಮ್ಮ ಜನರ ಬಗ್ಗೆ ಖಂಡಿಸ್ಬೇಕಾಗ್ಯದ. ನಂತರ ಮರಾಠಿ ಕನ್ನಡ ಮೊದಲಿದು ಆಗಬಾರ್ದು. ಯಾಕಂದ್ರೆ ನಾವು ಉಳ್ಕೊಳ್ಳೋ ಸಲುವಾಗಿ ಏನೋ ಸುಳ್ಳು ಕೇಸುಗಳು ಹಾಕೋದು ಮತ್ತೇನು ಮಾಡೋದು, ಇದನ್ನು ಎಷ್ಟು ಜನ ತೊಂದರೆ ರೀ. ದಿನ 90 ಬಸ್ಗಳು ಹೋಗಿ ಒಂದು ಮಾಡ್ತಾವೆ ಎರಡು ದಿನಕ್ಕೆ. ಅನೇಕ ಮರಾಠಿಗರು ಕನ್ನಡಿಗರು ಅಲ್ಲಿದ್ದಲ್ಲಿ ಹೋಗೋದಂಥ ಪರಿಸ್ಥಿತಿ. ಯಾವ್ಯಾವ ಕಾರಣಕ್ಕೆ ಇವರು ಮರಾಠಿಗರು ಮಾಡಿದಂಥ ಇವರು ಮಸಿ ಹೆಚ್ಚಿದ್ರು. ಮಹಾರಾಷ್ಟ್ರದ ಗಾಡಿಯ ಒಬ್ಬ ಚಾಲಕರಿಗೆ ಮರಾಠಿ ನಿರ್ವಾಹಕಗೆ ಇದರಿಂದ ಏನಾಗ್ತದಪ್ಪ ಅಂದ್ರೆ ನಮ್ಮ ಸಂಬಂಧಗಳು ಕೆಡ್ಕೋತ ಹೋಗ್ತಾವೆ ಮತ್ತು ಆರ್ಥಿಕವಾಗಿ ಲಾಸ್ ಇದು ಬೆಳೆಸಲೇಬಾರದು. ಇದು ಅಲ್ಲೇ ಮುಚ್ಚಿ ಮೂರು ಸಾಕಿ ಬಿಡ್ಬೇಕು. ಅದನ್ನು ಆಯ್ತಪ್ಪ ಟಿಕೆಟ್ ತೊಗೋಬೇಕು ಅವರು, ಇಲ್ಲ ಅದು ಬಸ್ಸಿನ ಇಳಿದು ಹೋಗ್ಬೇಕು, ಇಲ್ಲ ಒಂದು ಮತ್ತೆ ಯಾರು ಫ್ರೆಂಡ್ಸ್ ದುಡ್ಡು ಹಾಕಿ ಕರ್ಕೊಂಡು ಹೋಗ್ಬೇಕು. ಸಿಂಪಲ್ ಘಟನೆ ಅದು. ಅದಕ್ಕೆ ಇವತ್ತು ನಮ್ಮ ಕನ್ನಡದ ಪರವಾಗಿ ಹೋರಾಟ ಮಾಡುವಂಥ ಅನೇಕ ಸಂಘಟನೆಗಳು ಖಂಡಿಸಿದಾವೆ. ಅದರಲ್ಲೂ ಏನಪ್ಪ ಅಂದ್ರೆ ಈ ಮರಾಠಿ ಭಾಷಿಕರು ಇದ್ದಂಥವ್ರು ಕನ್ನಡ ಭಾಷೆಗೆ ಮಾತ್ರ ದಾಳಿ ಮಾಡಿದ್ದನ್ನು ನಮ್ಮ ಮನೋಬಳಗಾರ ಅವರು ಖಂಡಿಸಿದ್ದಾರೆ. ಇಂಥ ಆಗಬಾರದು ಅಂತೇಳಿ, ತಪ್ಪಿತಸ್ಥರ ಕ್ರಮ ಆಗಲಿ ಅಂತೇಳಿ. ಸರಿ, ಅದು ಇಲ್ಲ ಅಂತಲ್ಲ. ನಮ್ಮ ಹೋರಾಟಗಾರರು ಸಹಿತ ಸಾಕಷ್ಟು ಈಗಾಗಲೇ ಮಹಾರಾಷ್ಟ್ರದ ನಿರ್ವಾಹಕರ ಮೇಲೆ ಹಾಕಿದ್ದಕ್ಕೆ ಅವ್ರಿಗೂ ಈಗ ಪೊಲೀಸ್ ಕಸ್ಟಡಿಯಲ್ಲಿಟ್ಟಿದ್ದಾರೆ. ನಮ್ಮ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಈ ಒಂದು ಘಟನೆಯಲ್ಲಿ ಶಾಮೀಲಾದಂಥ ಕೂಡಿದಂಥ ಈ ನಾರಾಯಣಗೌಡ ಅವರ ಕರ್ನಾಟಕ ರಕ್ಷಣಾ ವೇದಿಕೆ ಕೆಲವು ಜನರನ್ನು ಅವರು ಒಳಗೆ ಹಾಕಿದ್ದಾರೆ. ಅಂದ್ರೆ ಶಾಂತ ಆಗಲಿ ಅಂತೇಳಿ ಇವತ್ತು ನಮ್ಮ ಹೋರಾಟಗಾರರು ಕನ್ನಡ ಹೋರಾಟಗಾರರು ಸಹಿತ ಎಚ್ಚರದ ಹೋರಾಟ ಮಾಡಬೇಕಾಗಿದೆ. ಇಲ್ಲಿ ಬಂದು ಮಾಡುವಂಥ ತಪ್ಪಿನಂತೆ ಇಲ್ಲ ಮಹಾರಾಷ್ಟ್ರ ಹೋದಾಗ ನಮ್ಮ ಕನ್ನಡಿಗರ ಮೇಲೂ ದಾಳಿ ಆಗುವಂಥ ಸಾಧ್ಯತೆಗಳು ಇರ್ತಾವೆ. ನಾವು ಒಬ್ಬರಿಗೊಬ್ಬರು ಹೊಂದನೆ ಮಾಡ್ಕೊಂಡು ಹೋಗಲೇಬೇಕಾದಂಥ ಪರಿಸ್ಥಿತಿ ಇಲ್ಲೇ ಒಬ್ಬರೊಬ್ಬರು ಬಿಟ್ಟು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಬಾರ್ಡರ್ ಏರಿಯಾ ಮೇಲೆ ಗಡಿ ಮೇಲೆ ಅಲ್ಲೇ ಅಲ್ಲೇ ಹೋಗು ಬರು ನಡಿವನ ಈ ಭಾಷೆ ಸಲುವಾಗಿ ಆಡುವಂಥ ಕೆಲಸ ಇನ್ನಾದರೂ ನಿಲ್ಲ ಅಂತ ನಮ್ಮ ಸೇನೆಗಳು ಕನ್ನಡ ಸೇನೆ ನಮ್ಮ ಜನಕ್ಕೂ ನಾವು ಹೇಳ್ಕೊಬೇಕಾಗ್ತದೆ, ಅವ್ರಿಗೂ ಹೇಳ್ಕೊಬೇಕಾಗ್ತದೆ. ನಮ್ಮವ್ರ ಮೊದಲು ಇನ್ನಷ್ಟು ಸಂಯಮ ತೊಗೊಂಡಿದ್ರು ಈ ವಿಷಯದಾಗ. ಅದೇ ಕಾರಣಕ್ಕೆ ಅವರಾದರೂ ಸರಿ ಮರಾಠಿಗಳು ತಿಳ್ಕೊಬೇಕಾಗಿದೆ. ಇಲ್ಲಿ ಕರ್ನಾಟಕದಲ್ಲಿದ್ದಂಥ ಮರಾಠಿಗರು ಅವರು ಅಂದಷ್ಟು ಸುಲಭವಾಗಿ ಇನ್ನು ಭಾಷಾ ಅವರ ನೆರಗಟ್ಟಿನಲ್ಲೇ ಇವರು ಮಹಾರಾಷ್ಟ್ರಕ್ಕೆ ಹೋಗೋದಾರಿ, ಮಹಾರಾಷ್ಟ್ರದ ಕೆಲವು ಭಾಗಗಳು ನಮಗೆ ಬರೋದಾರಿ ಹೆಚ್ಚು ಕಡಿಮೆ ನಾವು. ಯಾಕಂದ್ರೆ ಈಗಾಗಲೇ ಮುಗಿದೋದ ಸಮಸ್ಯೆಗಳೆಲ್ಲ ಅವುಗಳು ಮತ್ತೆ ಕೆದಕೋದು ಮಾಡೋದು ಏನಂದರೆ ಇದರಿಂದ ನಮ್ಮ ಹೇಳಿದ್ರೆ ಆದಾಯ ಲಾಸ್, ಬಸ್ ಹೋಗೋದು ಬಂದು, ವ್ಯವಹಾರಗಳು ಬಂದು, ತರೋದು ಮಾಡೋದು ಬಂದು ಎಲ್ಲ ಬಂದು ಆತಪ್ಪ ಅಂತಂದ್ರೆ ತೊಂದರೆ ಯಾರಿಗೆಪ್ಪ? ಜನಸಾಮಾನ್ಯರಿಗೆ. ಅವತ್ತು ದುಡ್ಡು ತಿನ್ನೋರು ಯಾರು? ಜನಸಾಮಾನ್ಯರು, ದೊಡ್ಡವರಲ್ಲ. ದೊಡ್ಡವರು ತಮ್ಮ ಬೇಕಾಗಿದ್ದ ತಿಂಗಳಲ್ಲಿ ತಂದು ಕೂತಿರ್ತಾರೆ. ಈಗ ನೋಡಿರಿ, ಕಾಯಿಪಲ್ಲೆ ಮಾರುವಂಥವ್ರು ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಬೇರೆ ರಾಜ್ಯಕ್ಕೆ ಹೋಗಿ ಗೋವಾಕ್ಕೋ ಅಥವಾ ಕೊಂಕಣಕ್ಕೋ ಅಥವಾ ನಮ್ಮ ಮಹಾರಾಷ್ಟ್ರಕ್ಕೆ ಹೋಗಿ ಕಾಯಿಪಲ್ಲೆ ಮಾರ್ಕೊಂಡು ಬರುವಂಥ ನಮ್ಮ ಕನ್ನಡಿಗರು, ಇಲ್ಲಿ ಬರುತ್ತಂಥ ಮರಾಠಿಗರು ಎಷ್ಟು ತೊಂದರೆ ಅನುಭವಿಸ್ತಾರೆ. ಯಾಕಂದ್ರೆ ನಮ್ಮ ದೇಶದಲ್ಲಿ 90% ಜನ ಎಲ್ಲ ಇನ್ನೂ ಅಸಂಘಟಿತ ಕಾರ್ಮಿಕರು, ಅವ್ರ ಹಿಂದೆ ಯಾರೂ ಇಲ್ಲ. ಅಂಥ ಜನರಿಗೆ ತೊಂದರೆ ಆಗ್ತದೆ. ಇದು ನಮ್ಮಲ್ಲಿ ಕನ್ನಡದ ಗಾದಿ ಮಾತಿಲ್ಲ, ಇಲ್ಲಿಗೆ ಬಡದ್ರೆ ಗಣೇಶ ಪೆಟ್ಟಂತ. ಹಂಗೆ ಭಾಷೆ ಸಮಸ್ಯೆ ತೆಗೆದುಕೊಂಡ್ರೆ ಯಾರೋ ಪಾಪ
ಸಂಬಂಧ ಇಲ್ಲದ ಪೆಟ್ಟು ತಿನ್ನುವಂಥದ್ದು ಆಗ್ತದೆ. ಈಗ ನೋಡಿ ಬಸ್ ಎರಡು ಕಡೆಯಿಂದ ಬಂದು ಇಲ್ಲಿದು ಅಲ್ಲಿ ಹೋಗಿಲ್ಲ, ಅಲ್ಲಿದ್ದು ಇಲ್ಲಿ ಬರುವಂಗಿಲ್ಲ. ಇದರಿಂದಾಗಿ ಸಹಜವಾಗಿ ವ್ಯಾಪಾರ ವ್ಯವಹಾರ ಎಲ್ಲನೂ ಬಂದು ಹೋಗ್ಬಿಡ್ತಾವಲ್ಲ, ತೊಂದರೆ ಆಗೋದಿಲ್ಲ. ಇದಕ್ಕೆ ನಾವೆಲ್ಲರೂ ವಿಚಾರ ಮಾಡುವಂಥ ಸಂದರ್ಭ ಏನಪ್ಪ ಅಂದ್ರೆ ಹೌದು, ಖಂಡಿಸೋದನ್ನ ಎರಡು ಮಾತಿಲ್ಲ. ಮರಾಠಿ ಭಾಷೆಗೆ ತಪ್ಪು ಮಾಡಲಿ, ಕನ್ನಡಿಗರು ಮಾಡಲಿ, ಎರಡೂ ತಪ್ಪ. ಅವ್ರು ಕೇಳಿದಾರೆ ಪಾಪ, ಕೊಡಬೇಕಾಗಿತ್ತು, ಅವ್ರ ಧರ್ಮ ಆಗಿತ್ತು ಹೆಣ್ಮಗಳದು ಅಥವಾ ಅವರು ಸಂಬಂಧಿಸಿದಂಥವ್ರು. ನಂತರ ಪೋಕ್ಸೋ ಕೇಸ್ ಆಗೋಕ್ಕೆ ಅವಶ್ಯಕತೆ ಇತ್ತು ಅದು ಅನ್ನುವಂಥದ್ದು. ಯಾಕಂದ್ರೆ ಸಣ್ಣವರ ಒಂದು ಸಣ್ಣ ಮಾತುಗಳು, ಅಲ್ಲಿ ಜಗಳಗಳು ಇಡೀ ಒಂದು ಹೆಂಗೆ ಕುಟುಂಬಕ್ಕೆ ಪೆಟ್ಟು ಬೀಳ್ತದೋ, ಹೆಂಗೆ ಒಂದು ಸಮಾಜಕ್ಕೆ ಪೆಟ್ಟು ಬೀಳ್ತದೋ, ಹಂಗೆ ಸಹಜ ಇಡೀ ರಾಜ್ಯಕ್ಕೂ ಪೆಟ್ಟು ಬೀಳ್ತಾವೆ. ಯಾಕೆ ಎರಡು ರಾಜ್ಯಗಳ ನಡುವೆ ಸಂಬಂಧ ಇದೆ, ಮರಾಠಿ ಮತ್ತು ಕನ್ನಡ. ಇಬ್ಬರು ಕೂಡಿ ಹೋಗಲೇಬೇಕಾಗಿದೆ, ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಇನ್ನೊಂದು ದೇಶದವರೆಲ್ಲ ಇಲ್ಲೇ ಇರೋಣ. ಇದು ಬ್ರಾಡ್ ಮೈಂಡ್ ನಮ್ಮಲ್ಲಿ ಬೆಳೆಸ್ಕೋಬೇಕಾಗಿದೆ. ಜೊತೆಗೆ ಎರಡೂ ಕಡೆ ಜನ ಒಂದು ಸ್ವಲ್ಪ ಸಂಯಮ ತೊಗೊಳ್ಬೇಕಂತ ಸಾರ ವಿಚಾರ ಮಾಡಿ, ಇದು ವೈಯಕ್ತಿಕ ಜಗಳಪ್ಪ, ಇದನ್ನು ದೊಡ್ಡದು ಮಾಡಬಾರ್ದು ನಾವು ತಿಳ್ಕೊಬೇಕು. ಅದು ವಿಶ್ಲೇಷಣೆ ಮಾಡಿದಾಗ ನೋಡಿದಾಗ ಇದು ವೈಯಕ್ತಿಕ ಜಗಳ. ಅದು ಆ ಕಂಡಕ್ಟರ್ ಅವರು ಪಾಪ ಹೇಳಿದ್ದು ಸರಿ ಅದ, ಆ ಹೆಣ್ಮಗಳು ದುಡ್ಡು ಕೊಟ್ಟು ಟಿಕೆಟ್ ತೊಗೋಬೇಕಾಗಿತ್ತು. ಅದು ಯಾವುದಕ್ಕೂ ಹೋಗಿ ತೊಗೊಳೋದ್ರಲ್ಲಿ ಏನದ, ಅದು ಹಿಂಗೆ ಹಿಂದೂ ಮುಸ್ಲಿಮ್ಸ್ ಇದೇ ರೀತಿ ಆಗ್ತಾ ಇರ್ತಾವೆ. ಯಾರೋ ವೈಯಕ್ತಿಕ ಇರಿಸಿರ್ತದೆ, ಅದು ಹಿಂದೂ ಮುಸ್ಲಿಮ್ ಮಾಡಿಬಿಟ್ಬಿಡೋದು. ಅವರು ಮಾಡಿ ಇಬ್ಬರು ನೆಮ್ಮದಿ ಇಲ್ದಂಗೆ ಓಡಾಡೋಕ್ಕೆ ಶುರು ಮಾಡಿಬಿಡುವಂಥದ್ದು, ಸಾಮಾಜಿಕ ನೆಮ್ಮದಿ ಹಾಳು ಮಾಡ್ಕೊಳ್ಳೋದು. ಇವು ಸಾಮಾನ್ಯವಾಗಿ ನಡೀತಾ ಇದ್ದಾವೆ. ಧರ್ಮದ ಮೇಲೆ, ಭಾಷೆ ಮೇಲೆ ಅವ್ರು ವೈಯಕ್ತಿಕ ಇರಿಸಲಿಕ್ಕೆ ಸಾಧಿಸ್ತಾ ಇರ್ತಾರೆ. ಅದಾಗಬಾರ್ದು, ಅದು ನಿಲ್ಲಬೇಕಾಗಿದೆ. ಅದು ನಿಲ್ಲಬೇಕಾಗಿತ್ತಪ್ಪ ಅಂದ್ರೆ ನಾವು ಸೇಮನ್ನು ವಹಿಸ್ಬೇಕಾಗ್ಯದ. ಲೀಡರ್ ಆದಂಥವ್ರು, ಮುಖಂಡರಾದಂಥವ್ರು ಇದನ್ನು ಆದಷ್ಟು ಕನ್ವಿನ್ಸ್ ಮಾಡಬೇಕಾಗ್ತದೆ. ಇಲ್ಲಪ್ಪ ಇದು ಮರಾಠಿ ಕನ್ನಡ ಜಗಳ ಅಲ್ಲ, ಇವರು ವೈಯಕ್ತಿಕ ಅಲ್ಲಿ ಜಗಳ ಅಂತೇಳಿ ಅಲ್ಲೇ ಬಗೆಹರಿಸ್ಬೇಕಾದ್ರೆ. ಭಾಳಷ್ಟು ಮ್ಯಾಕ್ಸಿಮಮ್ ಇವೇ ಇರ್ತಾವೆ ರೀ. ಈ ಹಿಂದುತ್ವದ ದಿನಲ್ಲಿ ತಿಕ್ಕಾಟಾಗಿರ್ತಾವೆ, ಜಗಳ ಆಗಿರ್ತಾವೆ. ಇವು ಹಿಂದಿದೆ ಅವ್ರ ವೈಯಕ್ತಿಕ ದ್ವೇಷ ಇರ್ತದೆ, ಮತ್ತೇನು ಇರ್ತದೆ, ಅದು ತಂದಿಲ್ಲಿ ಹಾಕಿಬಿಡೋದು. ಇದು ಯಾವಾಗ ಹೋಗ್ತದೋ ಗೊತ್ತಿಲ್ಲ. ಇದು ಮೊದಲು ಹೋಗ್ಬೇಕಾಗಿದೆ. ಮತ್ತು ನಮ್ಮ ಈ ಹೋರಾಟಗಾರರು ಹೆಚ್ಚಿನ ಈ ಸಮಸ್ಯೆಗಳನ್ನು ಸಾಲ್ವ್ ಮಾಡಬೇಕಾಗಿದೆ. ಚಿತ್ರದುರ್ಗದಲ್ಲಿ ಇದ್ದಂಥ ಜನ, ಅಲ್ಲಿಯ ಕರವೇದವರಾಗಿರ್ಬೋದು, ಯಾರೋ ಆಗಿರ್ಬೋದು, ಮರಾಠಿ ಚಾಲಕಿಗೇನೋ ಮಸಿ ಹಚ್ಚಿದ್ದಾರೆ. ಇದರಿಂದ ಸಹಜ ಮರಾಠಿ ಉದ್ರೇಕ ಆಗ್ತಾರೆ. ಅವ್ರು ನಮ್ಮವ್ರಿಗೆ ಮಸಿ ಹಚ್ತಾರೆ. ಇದು ತಿಳಿದು ಕೊಲ್ಹಾಪುರ ನಾವು ನೋಡಿದ್ವಿ. ಕೊಲ್ಹಾಪುರದಾಗಿರ್ಬೋದು, ಇಲ್ಲ ಬದಿ ಸಾಂಗ್ಲಿಯಲ್ಲಿ ಆಗಿರ್ಬೋದು, ಇಂಥ ಘಟನೆ ನೋಡ್ತಾ ಇರ್ತೀವಿ. ಅಲ್ಲಿ ಕನ್ನಡಿಗರಿಗೆ ತೊಂದರೆ ಕೊಡುವಂಥದ್ದು. ಯಾಕಂದರೆ ಕನ್ನಡಿಗರು ಇಲ್ಲದ ದುಡಿಯಾಕೆ ಹೋಗಿದ್ದಾರೆ, ಮರಾಠಿಗರು ಅಲ್ಲಿ ದುಡಿಲಿಕ್ಕೆ ಬಂದಿದ್ದಾರೆ. ಅವ್ರು ಬದುಕದ ಪಾಪ ಅವ್ರಿಗೆ, ಬಡತನದ ಎಲ್ಲ ದುಡಿಲಿಕ್ಕೆ ಉದ್ಯೋಗಕ್ಕೆ ಸಾಕಂತನ್ನುವಂಥ ಪ್ರಸಂಗದ. ಮುಂಬೈದರೂ ಸಾಕಷ್ಟಿದ್ದಾರೆ, ಕೊಲ್ಹಾಪುರ ಬಾರ್ಡರ್ ಏರಿಯಾದ ಸಾಂಗ್ಲಿ, ಕರಾಡ ಅಲ್ಲಿ ನಮ್ಮ ಕನ್ನಡಿಗರು ಸಾಕಷ್ಟಿದ್ದಾರೆ. ಅದಕ್ಕೆ ಇಂಥ ವಿಷಯಗಳನ್ನು, ಸೂಕ್ಷ್ಮ ವಿಷಯಗಳನ್ನು ನಮ್ಮ ನಾಯಕರು, ಅದರಲ್ಲೂ ಈ ಕನ್ನಡ ಹೋರಾಟಗಾರರು ಭಾಳ ಹೆಚ್ಚೆಲ್ಲ ಬಿಡಿಸ್ಬೇಕು. ಇದನ್ನು ಈಗ ನೋಡ್ರಿ, ಮಸಿ ಹಚ್ಚಿದಕ್ಕೆ ಅಲ್ಲಿ ಒಂದಿಷ್ಟು ದುಂಬಡಿ ಆಗ್ಬೋದು. ಈಗ ಹಿಂಗಾದ್ರೆ ಹಾಳಾಗೋದು ಯಾರ್ದು ಅಂದ್ರೆ ಜನಸಾಮಾನ್ಯರು. ನಾವೇನೇನೋ ನಮ್ಮ ಶೂರತ್ವ ತೋರಿಸ್ತೀವಿ, ಮತ್ತೇನು ತೋರಿಸ್ತೀವಿ, ಕನ್ನಡ ಪ್ರೇಮ ತೋರಿಸ್ತೀವಿ. ಎಲ್ಲರಲ್ಲೂ ಕನ್ನಡ ಪ್ರೇಮದ, ಅವರಲ್ಲೂ ಮರಾಠಿ ಪ್ರೇಮದ, ಯಾರಲ್ಲಿ ಇಲ್ಲ ಅಂತಲ್ಲ. ಆದರೆ ಈ ಪ್ರೇಮ ಹೆಂಗಿರ್ಬೇಕಪ್ಪ ಅಂದ್ರೆ ಒಬ್ಬರೊಬ್ಬರು ಅರ್ಥ ಮಾಡ್ಕೊಂಡು, ತಪ್ಪಿದ್ರೆ ಅದನ್ನು ಹೌದಪ್ಪ ಭಾಷೆ ಸಲುವಾಗಿ ಆಗೈತೆ ಅಂದರೆ ಅದನ್ನು ಟೀಕಾ ಮಾಡೋದು. ಇಲ್ಲ ಅಂತಂದ್ರೆ ಅದು ವೈಯಕ್ತಿಕ ಏನೋ ಇದ್ವಿ ಅಂದರೆ ಅಲ್ಲೇ ಬಗೆಹರಿಸುವಂಥದ್ದು ಆಗ್ಬೇಕು. ಅದೇನೂ ಇರಲಿ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಬಸ್ಸುಗಳು ಆದಷ್ಟು ಲಘು ಜಲ್ದಿ ಸ್ಟಾರ್ಟ್ ಆಗಲಿ, ಆರ್ಥಿಕವಾಗಿ ಎಲ್ಲರಿಗೂ ಅನುಕೂಲ ಆಗಲಿ. ಹನ್ನೊಂದು ದುಡ್ಡು ತಿನ್ನೋರಿಗೆ ಉದ್ಯೋಗ ಸಲುವಾಗಿ ಹೋಗಬೇಕಾಗ್ತದೆ. ಕೊಲ್ಹಾಪುರ ಟು ಇಲ್ಲೇ ಬೆಳಗಾವಿ ಟು ಕೊಲ್ಹಾಪುರ ಅಡ್ಡಾಡೋದು ಸಾಕಷ್ಟಿದ್ದಾರೆ. ಅವ್ರ ಬದುಕು ಅಡ್ಡಾಡೋದ ಮೇಲೆ ಬಸ್ ಮೇಲೆ ನಿಂತದ ಜನಸಾಮಾನ್ಯರದು. ಅಲ್ಲಿದ್ದಿಲ್ಲ ಇಲ್ಲಿದ್ದಾರೆ ಸಾಕಷ್ಟು ಸಾಗಣೆಗಳು ಆಗ್ತಾಯಿದ್ದಾವೆ. ಅವ್ರ ಬದುಕಿಗೆ ನಷ್ಟ ಆಗದಂಗೆ ಈ ಭಾಷಾ ಸಮಸ್ಯೆಯನ್ನು ಸಾಲ್ವ್ ಮಾಡೋದು ಭಾಳ ಯೋಗ್ಯ. ಎಲ್ಲದಕ್ಕೂ ಬಳಿ ಹಾಕೋದು, ಮತ್ತೇನು ಮಾಡೋದು, ಸೀರೆ ಉಡಿಸೋದು ಇಂಥ ಕೊಡೋದಲ್ಲ. ಇದು ಉದ್ರೇಕಕ್ಕೆ ಮತ್ತೊಂದು ತಿಕ್ಕಾಟಕ್ಕೆ ಕಾರಣ. ನಾವು ಬಳಿ ಸೀರೆ ಕೊಟ್ಟರೆ ಮತ್ತು ಅವರು ಅದನ್ನು ಕೊಡ್ತಾರೆ, ಮತ್ತು ಮನಸ್ಸು ಕೆಡೋದು ಹೋಗ್ತದೆ. ಆದಷ್ಟು ನಾವು ಇದನ್ನು ಶಾಂತ ರೂಪದಿಂದ ಬಗೆಹರಿಸ್ಕೊಂಡು ಒಳ್ಳೆಯದಲ್ಲೇನೋ. ಏನು ಅನ್ನಿಸ್ತದೆ ನಿಮಗಿದು? ಸರಿ ಅನ್ನಿಸ್ತದನ? ಸರಿ ಅಂದರೆ ಸರಿ ಅನ್ರಿ, ತಪ್ಪು ಅಂದ್ರೆ ತಪ್ಪು ಮಾಡಲಿ, ಲೈಕ್ರೆ ಮಾಡಲಿ, ಡಿಸ್ಲೈಕ್ರೆ ಮಾಡಲಿ, ಸದಾ ನೋಡ್ತಾಯಿರಿ ಮತ್ತು ಕಾಮೆಂಟ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ. ಯಾಕಂದ್ರೆ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ವಂದನೆಗಳು.